ನೀವು ಏನು ಮಾಡುತ್ತಿದ್ದೀರಿ? ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳಬೇಕು, ವಾಟ್ ಆರ್ ಯು ಡೂಯಿಂಗ್? ವಾಟ್ ಆರ್ ಯು ಡೂಯಿಂಗ್? ನಿಮ್ಮ ಹೆಸರು ಏನು? ಇದಕ್ಕೆ ಹೇಳ್ತೀವಿ, ವಾಟ್ ಈಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ನೀನು ಯಾರು? ಇದಕ್ಕೆ ಇಂಗ್ಲೀಷ್ನಲ್ಲಿ ಹೂ ಆರ್ ಯು ಅಂತ ಹೇಳ್ತೀವಿ. ಹೂ ಆರ್ ಯು? ನೀನು ಯಾರು? ನಾನು ಯಾರು? ಹಾಗಾದರೆ ನಾನು ಯಾರು ಅಂತನಕ್ಕೆ ಇಂಗ್ಲೀಷ್ನಲ್ಲಿ ಹೂ ಆಮ್ ಐ ಅಂತ ಹೇಳಬೇಕು. ಹೂ ಆಮ್ ಐ? ಅದು ಏನು ಅಂದರೆ ವಾಟ್ ಈಸ್ ದ್ಯಾಟ್? ವಾಟ್ ಈಸ್ ದ್ಯಾಟ್? ನೀವು ಎಲ್ಲಿದ್ದೀರಾ? ನೀವು ಎಲ್ಲಿದ್ದೀರಾ ಈಗ ಅಂತ ಕೇಳೋಕ್ಕೆ ವೇರ್ ಆರ್ ಯು ಅಂತ ಕೇಳಬೇಕು. ವೇರ್ ಆರ್ ಯು? ಹೇಗೆ ಹೋಗಬೇಕು? ಎಲ್ಲರೂ ಟೆಂಪಲ್ಗೆ ಅದು ಹೋಗಕ್ಕೆ ಕೇಳ್ತೀವಲ್ಲ, ಹೌ ಟು ಗೋ? ಹೌ ಟು ಗೋ? ಯಾವಾಗ ಇದು ಅಥವಾ ಇದು ಯಾವಾಗ ಅನ್ನೋಕ್ಕೆ ವ್ಯಾನ್ ಈಸ್ ಇಟ್? ವ್ಯಾನ್ ಈಸ್ ಇಟ್? ನೀವು ಎಲ್ಲಿಗೆ ಹೋಗುತ್ತಿದ್ದೀರಾ? ನೀವು ಎಲ್ಲಿಗೆ ಹೋಗ್ತಿದ್ದೀರಾ? ವೇರ್ ಆರ್ ಯು ಗೋಯಿಂಗ್? ವೇರ್ ಆರ್ ಯು ಗೋಯಿಂಗ್? ಹೇಗಿದ್ದೀರಾ? ನೀವು ಈಗ ಹೇಗಿದ್ದೀರಾ? ಹೌ ಆರ್ ಯು? ಹೌ ಆರ್ ಯು? ನೆಕ್ಸ್ಟ್, ನಿಮಗೆ ಏಕೆ ಬೇಕು? ನಿಮಗೆ ಏಕೆ ಬೇಕು? ವೈ ಡು ಯು ನೀಡ್? ವೈ ಡು ಯು ನೀಡ್? ನಿಮಗೆ ಏನು ಬೇಕು? ನಿಮಗೆ ಏನು ಬೇಕು? ವಾಟ್ ಡು ಯು ವಾಂಟ್? ವಾಟ್ ಡು ಯು ವಾಂಟ್? ಒಂದು ನಿಮಿಷದಲ್ಲಿ ಬನ್ನಿ ಇಲ್ಲಿ. ಕಮ್ ಹರ್ ಫಾರ್ ಎ ಮಿನಿಟ್. ಕಮ್ ಹರ್ ಫಾರ್ ಎ ಮಿನಿಟ್. ನಾಳೆ ಬನ್ನಿ. ನಾಳೆ ಬನ್ನಿ. ಇದಕ್ಕೆ ಹೇಳ್ತೀವಿ ಕಮ್ ಟುಮಾರೋ. ಕಮ್ ಟುಮಾರೋ. ನೆಕ್ಸ್ಟ್, ದಯವಿಟ್ಟು ಅದನ್ನು ಮತ್ತೊಮ್ಮೆ ಹೇಳಿ. ಅಂದರೆ ಒಂದು ವಿಷಯ ಹೇಳಿದ್ರಾಗ ನಮಗೆ ಅರ್ಥ ಆಗಲ್ಲ, ಕೇಳಬೇಕಾದ್ರೆ ಪ್ಲೀಸ್ ಸೇ ದ್ಯಾಟ್ ಅಗೇನ್. ಪ್ಲೀಸ್ ಸೇ ದ್ಯಾಟ್ ಅಗೇನ್. ದಯವಿಟ್ಟು ಅದನ್ನು ಬರೆಯಿರಿ. ಪ್ಲೀಸ್ ರೈಟ್ ಇಟ್ ಡೌನ್. ಪ್ಲೀಸ್ ರೈಟ್ ಇಟ್ ಡೌನ್. ನೀವು ಕನ್ನಡ ಮಾತಾಡ್ತೀರಾ? ಇದಕ್ಕೆ ಡು ಯು ಸ್ಪೀಕ್ ಕನ್ನಡ? ಡು ಯು ಸ್ಪೀಕ್ ಕನ್ನಡ? ದಯವಿಟ್ಟು ಕುಳಿತುಕೊಳ್ಳಿ. ಇದಕ್ಕೆ ಹೇಳಬೇಕು ಪ್ಲೀಸ್ ಸಿಟ್. ಪ್ಲೀಸ್ ಸಿಟ್. ನೆಕ್ಸ್ಟ್, ನೀನು ಅಲ್ಲಿ ಒಬ್ಬರೇ ಇದ್ದೀರಾ ಅಥವಾ ನೀವು ಅಲ್ಲಿ ಒಬ್ಬರೇ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಆರ್ ಯು ಅಲೋನ್ ದೇರ್? ಆರ್ ಯು ಅಲೋನ್ ದೇರ್? ಕೆಲಸ ಶುರು ಮಾಡು. ಕೆಲಸ ಶುರು ಮಾಡು ಅನ್ನೋಕ್ಕೆ ಸ್ಟಾರ್ಟ್ ದ ವರ್ಕ್. ಸ್ಟಾರ್ಟ್ ದ ವರ್ಕ್. ನೆಕ್ಸ್ಟ್, ನನಗೆ ಇಷ್ಟ ಇಲ್ಲ. ನನಗೆ ಇಷ್ಟ ಇಲ್ಲ ಅನ್ನೋಕ್ಕೆ ಐ ಡೋಂಟ್ ಲೈಕ್ ಇಟ್. ಐ ಡೋಂಟ್ ಲೈಕ್ ಇಟ್. ಅವಳು ಎಲ್ಲಿದ್ದಾಳೆ? ಅವಳು ಎಲ್ಲಿದ್ದಾಳೆ? ವೇರ್ ಈಸ್ ಸಿ? ವೇರ್ ಈಸ್ ಸಿ? ನೆಕ್ಸ್ಟ್, ನೀವು ಏನು ಕುಡಿಯಲು ಇಷ್ಟಪಡುತ್ತೀರಿ? ನೀವು ಏನು ಕುಡಿಯೋಕ್ಕೆ ಇಷ್ಟಪಡ್ತೀರಿ? ವಾಟ್ ವುಡ್ ಯು ಲೈಕ್ ಟು ಡ್ರಿಂಕ್? ವಾಟ್ ವುಡ್ ಯು ಲೈಕ್ ಟು ಡ್ರಿಂಕ್? ಇಲ್ಲ, ಖಂಡಿತ ಇಲ್ಲ. ನೆಕ್ಸ್ಟ್, ಇದಕ್ಕೆ ಇಂಗ್ಲೀಷ್ನಲ್ಲಿ ಅಬ್ಸಲ್ಯೂಟ್ಲಿ ನಾಟ್. ಅಬ್ಸಲ್ಯೂಟ್ಲಿ ನಾಟ್. ಹೌದು, ಇಂದು ನಿಜವಾಗ್ಲೂ ತುಂಬ ಶೆಕೆಯಾಗಿದೆ. ಅಂದರೆ ಹೆಚ್ಚು ಬಿಸಿಲಿರ್ತದಲ್ಲ ಅದಕ್ಕೆ. ಎಸ್ ಟುಡೇ ಇಟ್ ಈಸ್ ರಿಯಲಿ ಹಾಟ್. ಎಸ್ ಟುಡೇ ಇಟ್ ಈಸ್ ರಿಯಲಿ ಹಾಟ್. ನಾನು ರೈಲ್ವೆ ನಿಲ್ದಾಣಕ್ಕೆ ಹೋಗಬೇಕು. ಇದನ್ನು ಯಾವ ರೀತಿ ಕೇಳಬೇಕು ನೋಡಿ. ಐ ವಾಂಟ್ ಗೋ ಟು ದ ರೈಲ್ವೆ ಸ್ಟೇಷನ್. ಐ ವಾಂಟ್ ಗೋ ಟು ದ ರೈಲ್ವೆ ಸ್ಟೇಷನ್. ನನಗೆ ಒಂದು ಟ್ಯಾಕ್ಸಿ ಬೇಕು. ಅಂದರೆ ಅಲ್ಲಿಗೆ ಹೋಗಕ್ಕೆ ಒಂದು ಟ್ಯಾಕ್ಸಿ ಬೇಕಲ್ಲ, ಅದಕ್ಕೆ ಐ ನೀಡ್ ಎ ಟ್ಯಾಕ್ಸಿ. ಐ ನೀಡ್ ಎ ಟ್ಯಾಕ್ಸಿ. ಬಿಸಿ ನೀರು ಬರುತ್ತಿಲ್ಲ. ಅಂದರೆ ಕೊಳಾಯ್ದಾಗ ಬಿಸಿ ನೀರು ಬರ್ತಿಲ್ಲ ಅನ್ನೋಕ್ಕೆ ಹಾಟ್ ವಾಟರ್ ಈಸ್ ನಾಟ್ ಕಮಿಂಗ್. ಹಾಟ್ ವಾಟರ್ ಈಸ್ ನಾಟ್ ಕಮಿಂಗ್. ನನಗಿಂತ ನೀವು ದೊಡ್ಡವರು. ನನಗಿಂತ ನೀವು ದೊಡ್ಡವರು. ಯು ಆರ್ ಎಲ್ಡರ್ ಟು ಮೀ. ಯು ಆರ್ ಎಲ್ಡರ್ ಟು ಮೀ.
ಅವಳನ್ನು ನೋಡಬೇಡ, ಅವಳನ್ನು ನೋಡಬೇಡ. ಡೋಂಟ್ ಲುಕ್ ಆಟ್ ಹರ್, ಡೋಂಟ್ ಲುಕ್ ಆಟ್ ಹರ್. ನಾನು ಸ್ವಲ್ಪ ಸಮಯದಲ್ಲಿ ಬರುತ್ತೇನೆ. ಇದಕ್ಕೆ ಹೇಳ್ತೀವಿ ಐ ಆಮ್ ಕಮಿಂಗ್ ಇನ್ ಎ ವೀಲ್, ಐ ಆಮ್ ಕಮಿಂಗ್ ಇನ್ ಎ ವೀಲ್. ನನ್ನ ಚಾರ್ಜರ್ ನನಗೆ ಸಿಗುತ್ತಿಲ್ಲ. ಐ ಕಾಂಟ್ ಫೈಂಡ್ ಮೈ ಚಾರ್ಜರ್, ಐ ಕಾಂಟ್ ಫೈಂಡ್ ಮೈ ಚಾರ್ಜರ್. ಕೋಪವನ್ನು ಉಗುಳು ಬಿಡಿ, ಅದರ ಸಿಟ್ಟನ್ನು ಹೊರಗೆ ಹಾಕ್ರಿ ಏನಕ್ಕೆ. ಸ್ಪಿಟ್ ಅವೇ ದ ಆ್ಯಂಗರ್, ಸ್ಪಿಟ್ ಅವೇ ದ ಆ್ಯಂಗರ್. ನಾವು ಯಾವಾಗ ತಲುಪುತ್ತೇವೆ, ಎಲ್ಲಾದರೂ ಊರಿಗೆ ಹೊಂಟಾಗ. ವೆನ್ ವಿಲ್ ವಿ ಅರೈವ್, ವೆನ್ ವಿಲ್ ವಿ ಅರೈವ್. ನಿಮ್ಮ ರಜೆ ದಿನಗಳು ಹೇಗಿದ್ದವು. ಹೌ ವರ್ ಯುವರ್ ಹಾಲಿಡೇಸ್, ಹೌ ವರ್ ಯುವರ್ ಹಾಲಿಡೇಸ್. ಆಹಾರ ತುಂಬ ಸ್ವಾದಿಷ್ಟವಾಗಿತ್ತು, ಅಂದರೆ ರುಚಿಕರವಾಗಿತ್ತು ಅಂತ ಹೇಳೋಕ್ಕೆ. ದ ಫುಡ್ ವಾಸ್ ಡೆಲಿಸಿಯಸ್, ದ ಫುಡ್ ವಾಸ್ ಡೆಲಿಸಿಯಸ್. ಅವನು ಯಾವಾಗಲೂ ನನ್ನ ದಾರಿಯಲ್ಲಿ ನಿಲ್ಲುತ್ತಾನೆ. ಇದಕ್ಕೆ ಹೀ ಆಲ್ವೈಸ್ ಸ್ಟ್ಯಾಂಡ್ಸ್ ಮೈ ವೇಸ್, ಹೀ ಆಲ್ವೈಸ್ ಸ್ಟ್ಯಾಂಡ್ಸ್ ಮೈ ವೇಸ್. ನಾನು ಅವಳನ್ನು ಮೋಸ ಮಾಡಲು ಸಾಧ್ಯವಿಲ್ಲ. ಐ ಕಾಂಟ್ ಚೀಟ್ ಹರ್, ಐ ಕಾಂಟ್ ಚೀಟ್ ಹರ್. ಕ್ಷಮಿಸಿ ನನಗೆ ತಡವಾಯಿತು, ಅಂದರೆ ಬರೋಕ್ಕೆ ತಡ ಆಯಿತು. ಇದನ್ನೇ ಯಾವ ರೀತಿ ಹೇಳಬೇಕು ಇಂಗ್ಲೀಷ್ನಲ್ಲಿ. ಐ ಆಮ್ ಸಾರಿ ಐ ಗಾಟ್ ಲೇಟ್, ಐ ಆಮ್ ಸಾರಿ ಐ ಗಾಟ್ ಲೇಟ್. ಇದಕ್ಕೆ ನೀವು ಜವಾಬ್ದಾರರು. ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್, ಯು ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ತಣ್ಣಗಾದ ನೀರು ಕುಡಿಯಬೇಡಿ, ಫ್ರಿಜ್ನ ನೀರದು ಕುಡಿಬೇಡಿ ಅನ್ನೋಕ್ಕೆ. ಡೋಂಟ್ ಡ್ರಿಂಕ್ ಚಿಲ್ಡ್ ವಾಟರ್, ಡೋಂಟ್ ಡ್ರಿಂಕ್ ಚಿಲ್ಡ್ ವಾಟರ್. ನಾನು ನಿನ್ನ ಸಲಹೆಯಂತೆ ಮಾಡುತ್ತೇನೆ. ಇದಕ್ಕೆ ಐ ವಿಲ್ ಫಾಲೋ ಯುವರ್ ಅಡ್ವೈಸ್, ಐ ವಿಲ್ ಫಾಲೋ ಯುವರ್ ಅಡ್ವೈಸ್. ನಾನು ನಿನ್ನ ಆಮಂತ್ರಣವನ್ನು ಅಂಗೀಕರಿಸುತ್ತೇನೆ. ಐ ಅಕ್ಸೆಪ್ಟ್ ಯುವರ್ ಇನ್ವಿಟೇಷನ್, ಐ ಅಕ್ಸೆಪ್ಟ್ ಯುವರ್ ಇನ್ವಿಟೇಷನ್. ನೀವು ನಿಮ್ಮ ತಂದೆ ಹೇಳಿದಂತೆ ಮಾಡಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಡೂ ಆ್ಯಸ್ ಯುವರ್ ಫಾದರ್ ಸೇಸ್, ಡೂ ಆ್ಯಸ್ ಯುವರ್ ಫಾದರ್ ಸೇಸ್. ಇದನ್ನು ಕೇಳಿ ನನಗೆ ಬಹಳ ದುಃಖವಾಗಿದೆ. ಇದಕ್ಕೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಐ ಆಮ್ ವೆರಿ ಸ್ಯಾಡ್ ಟು ಹಿಯರ್ ದಿಸ್, ಐ ಆಮ್ ವೆರಿ ಸ್ಯಾಡ್ ಟು ಹಿಯರ್ ದಿಸ್. ನಾನು ಈಗಲೇ ಹೊರಡಬೇಕು. ಇದಕ್ಕೆ ಐ ಮಸ್ಟ್ ಲೀವ್ ನೌ, ಐ ಮಸ್ಟ್ ಲೀವ್ ನೌ. ನನ್ನ ಗಡಿಯಾರ ಕೆಲಸ ಮಾಡುತ್ತಿಲ್ಲ. ಇದಕ್ಕೆ ಹೇಳ್ತೀವಿ ಮೈ ವಾಚ್ ಈಸ್ ನಾಟ್ ಫಂಕ್ಷನಿಂಗ್, ಮೈ ವಾಚ್ ಈಸ್ ನಾಟ್ ಫಂಕ್ಷನಿಂಗ್. ನಿಮಗೆ ಕೆಮ್ಮು ಇದೆ. ಇದನ್ನು ಯಾವ ರೀತಿ ಹೇಳೋದು. ಯು ಹ್ಯಾವ್ ಗಾಟ್ ಎ ಕಫ್, ಯು ಹ್ಯಾವ್ ಗಾಟ್ ಎ ಕಫ್. ಹಾಸಿಗೆ ಮೇಲೆ ಆಹಾರವನ್ನು ಚೆಲ್ಲಬೇಡ. ಇದಕ್ಕೆ ಡೋಂಟ್ ಸ್ಪಿಲ್ ದ ಫುಡ್ ಆನ್ ದ ಬೆಡ್, ಡೋಂಟ್ ಸ್ಪಿಲ್ ದ ಫುಡ್ ಆನ್ ದ ಬೆಡ್. ಹಠ ಮಾಡಬೇಡಿ, ಹಠ ಮಾಡಬೇಡಿ. ಡೋಂಟ್ ಬಿ ಸ್ಟಬ್ಬರ್ನ್, ಡೋಂಟ್ ಬಿ ಸ್ಟಬ್ಬರ್ನ್. ಯಾರು ನನ್ನ ಮಾತು ಕೇಳಲಿಲ್ಲ, ಯಾರು ನನ್ನ ಮಾತು ಕೇಳಲಿಲ್ಲ. ನೋಬಡಿ ಲಿಸನ್ ಟು ಮೀ, ನೋಬಡಿ ಲಿಸನ್ ಟು ಮೀ. ಅವಳು ಬಟ್ಟೆಗಳನ್ನು ಹೊಲಿಯುತ್ತಿದ್ದಾಳೆ. ಶಿ ಈಸ್ ಸ್ಟಿಚಿಂಗ್ ಕ್ಲಾತ್ಸ್,